ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. ಶಾಂತಂ ಪಾಪಂ ಶಾಂತಂ ಪಾಪಂ. 10 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ. ಸರಕ್ ಉದರ್ ಅನ್ನಭಾಗ್ಯ ನಾವು 10 ಕೆಜಿ ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದು. ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿಲ್ಲ. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. ಬಾಯ್ ಬಾಯ್ ಟಾಟಾ ಗುಡ್ ಬೈ. ಹಲೋ ಹೇಳ ಲೋ, ನಮ್ಮ ಅಮ್ಮಂಗೆ ನನ್ ಬ್ಯಾಗ್ ಅಲ್ಲಿ ಸಿಗರೇಟ್ ಪ್ಯಾಕೆಟ್ ಸಿಕ್ಬಿಟ್ಟೈತೆ. ಅದ್ ನಮ್ಮ ಅಪ್ಪಂಗೂ ಗೊತ್ತಾಗ್ಬಿಟ್ಟೈತೆ. ನೀನ್ ಟೆನ್ಷನ್ ತಗೊಂಬೇಡ, ನೀನ್ ಆರಾಮಾಗಿ ಮನೆಗೆ ಹೋಗು, ನಾನ್ ನೋಡ್ಕಂತೀನಿ. ನೀನೇ ಕಾಪಾಡ್ಬೇಕು ಮಚ್ಚ. ಕೈ ತಪ್ಪ ರಮಣ ಇವನು ಸಿಗರೇಟ್ ಹೊಡೆದೆಲ್ಲ ಕಲ್ತ್ಕೊಂಡ್ಬಿಟ್ಟವನೆ. ಬರ್ಲಿ ಮನೆಗೆ ಇವತ್ತು ಗ್ರಾಚಾರ ಬಿಡಿಸ್ತೀನಿ ಅವ್ನ್ಗೆ. ಓ ಬರ್ಬೇಕು ದೊಡ್ಡ ಮನುಷ್ಯರು ಸಿಗರೇಟ್ ಹೊಡೆದೆಲ್ಲ ಕಲ್ತಿರೋರು. ಅಪ್ಪ ನಾನ್ ಸಿಗರೇಟ್ ಹೊಡೆದ್ ಕಲ್ತಿಲ್ಲ, ಸಿಗರೇಟ್ ಪ್ಯಾಕೆಟ್ ನಂದಲ್ಲ. ಓ ಮತ್ತೆ ಅವನು ಸಿಗರೇಟ್ ಪ್ಯಾಕೆಟ್ ನಡ್ಕೊಂಡ್ಬಿಟ್ಟು ನಿಮ್ ಬ್ಯಾಗ್ ಒಳಗೆ ಬಿಟ್ಬಿಡ್ತಾ. ಅಲ್ಲಪ್ಪ ಹಂಗಲ್ಲ. ಯಾರ್ದು ಫೋನು? ರಾಹುಲ್ದು. ಸ್ಪೀಕರ್ ಹಾಕ್ಬಿಟ್ಟು ಮಾತಾಡು. ಹಲೋ ಹಾ ಅಭಿ, ಅದು ನನ್ ಸಿಗರೇಟ್ ಪ್ಯಾಕೆಟ್ ಮಿಸ್ ಆಗಿ ನಿನ್ ಬ್ಯಾಗಡೆ ಇಕ್ಬಿಟ್ಟಿನಿ. ಬರ್ಬೇಕಾದ್ರೆ ತಂದ್ಕೊಟ್ಬಿಡು, ಹಂಗೆ ಮರಿಬೇಡ. ಓ ಪರವಾಗಿಲ್ಲಪ್ಪ, ಹಿಂಗೆ ಗಣೇಶ್ ಅವ್ರ ಮನೆಗ್ ಬಂದಿದೆ. ಮನೆಗ್ ಬಂದ ನಾಳೆ ತಗೊಂಡ್ಬಿಡ್ತೀನಿ ತಾಳು. ಸೋಮವಾರ ಮಾತ್ರ ಸ್ಟೇಟಸ್ ಹಾಕ್ಬಿಟ್ಟು ಮಳ್ಳೊಂದ್ ತರ ಇದ್ರೆ ಪಾಪ ಕಮ್ಮಿ ಆಗಲ್ಲಪ್ಪ. ಹೌದಾ ಸ್ವಾಮಿ? ಯಾವ್ದನ್ನ ನಿನ್ ಬರೀ ಕ್ಲೋಸ್ ಫ್ರೆಂಡ್ಸ್ ಗೆ ಮತ್ತೆ ಅರ್ಚಿವಲ್ ಇಕ್ಕಿದ್ಯಲ್ಲ, ಅದನ್ನ ಎಮ್ರಾಜ್ ಮೇಲ್ ಕುತ್ಕೊಂಡು HD ಕ್ವಾಲಿಟಿ ನೋಡ್ತಾ ಇರ್ತಾರೆ. DK ಶಿವಕುಮಾರ್ ಸಿಎಂ ಆಗಲ್ಲ, ಡಿ-ಬಾಸ್ ಸಿಎಂ ಆಗ್ತಾರೆ. ನೆಕ್ಸ್ಟ್ ಬಂದ್ರೆ ಸಿಎಂ ಆಗೋದು. ಬ್ರೋ ಏನ್ ಇಟ್ಟಿದ್ದಾನೆ ಬ್ರೋ, ಯಪ್ಪ. ಆ ಪ್ರಶಾಂತ್ ನೀಲ್ ದೇವ್ರು ಯಾವ್ದೋ ಬಿಟ್ಟಿದ್ ಕುಡಿದ್ಬಿಟ್ಟು ತಾಯಿನ ಹಾಕಿ ನೋಡು ಕುಡುದು. ಈಗ ಹೆಂಗ್ ಗೊತ್ತ, ಎಲ್ಲ ಅನ್ಕತ್ತಾರೆ ಯಶ್ ಅವರು ಪ್ರಶಾಂತ್ ನೀಲಿಂದ KGF ಗೆಲ್ತು ಅಂತ. ಅಲ್ಲ, ಅದು ಹೆಂಗ್ ಗೆಲ್ತದು? ಹೆಂಗದು ಅಲ್ಲಿ ಫಸ್ಟ್ ಹೆಣ್ಮಗು ಹುಡ್ತು, ಐರ ಹುಡ್ತಿದಂಗೆ KGF ಬಂತು, ಸಿನಿಮಾ ಇಟ್ಟಾಯ್ತು, ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರು. ರಿಷಬ್ ಶೆಟ್ಟಿನ ಹೆಣ್ಮಗು ಮಾಡಿದ್ರು. ರಿಷಬ್ ಶೆಟ್ಟಿನ ಹೆಣ್ಮಗು ಮಾಡಿದ್ರು, ಹೆಣ್ಮಗು ಆಯ್ತು. ಹೆಣ್ಮಗು ಆದ್ಮೇಲೆ ಅದು ಸೂಪರ್ ಹಿಟ್ ಹೆಣ್ಮಗು ಹುಟ್ರೆ. ಈಗ ಕಳಿಸ್ತೀನಿ, ಪಾದ ಜೆರಾಕ್ಸ್ ಮಾಡಿಸಿ ಕಳಿಸಿ. ಈಗ ಧ್ರುವ್ ಹೆಣ್ಮಗು ಹುಟ್ಟೈತೆ, ಅದು ಹಂಗಂತ ಎಲ್ಲಾ ಸ್ಟಾರ್ಸ್ ಗಳು ಹೆಣ್ಮಗು ಮಾಡಕ್ ಹೋಗ್ಬೇಡಿ. ಗಿಲ್ಲಿನ ಮಾತು ಕಲ್ತನ್ರಿ, ಮಾತಿಂದ ಕೊಟ್ಟನ. ನಾ ಹಾಡು ಕಲ್ತಿದ್ದೆ, ಹಾಡಿಂದ ಕೊಟ್ಟಿನಿ. ಹಂಗಾಗಿ ಶೋ ಯಾವ್ಯಾವ ತರ ಇರುತ್ತ ಆ ತರ ನಡೀತಿರ್ತೈತ್ರಿ. ಎಲ್ಲ ಮಾತಾಡೋದ ಎಲ್ಲರಿಗೂ ಮಾತಾಡಿ ಸ್ವಿಚ್ ಆಫ್ ಮಾಡ್ಯಾನ. ಹಂಗಾಗಿ ನಿಮ್ನೆಲ್ಲ ಕೇಳ್ತಾರೆ, ನಮ್ ಬಾಸ್ ಏನು ಕಿತ್ಕೊಳಕ್ ಆಗಲ್ಲ. ಕಿತ್ಕೊಳಕ್ ಅಲ್ಲಿ ಏನಿದೆ ಸರ್? ವಿಗ್ ಅಲ್ಲಿ ಏನ್ ಕಿತ್ಕೊಳ್ಳ ಸರ್? ಇನ್ನು ಮೀಸೆ ಗಡ್ಡನೇ ಬಿಡಲ್ಲ. ಇನ್ನೊಂದು ಕಿತ್ಕೊಂಡ ಇದು ಇನ್ಯಾವ್ದೊಂದು ಕಿತ್ಕೋಬೇಕು ಹೇಳಿ ಸರ್. ಮಲಗೋ ವಿಚಾರದಲ್ಲಿ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಮ್ಯಾಮ್ ನನಗೆ ಅವನು. ಅಂದ್ರೆ ಯಾವ ತರ ಫ್ಯಾನ್ ಆಫ್ ಮಾಡಿ ಮಲ್ಕೊಳ್ಳೋದು, ಇಲ್ಲ ಅಂತಂದ್ರೆ ಜೋರ್ ಸಾಂಗ್ ಇಡೋದು, ನೀವು ಮಲ್ಕೋಬೇಕಾದ್ರೆ ಡಿಸ್ಟರ್ಬ್ ಆಗ್ಲಿ ಅಂತಂದೇಳಿ ಆ ತರನಾ? ಡೈಲಿ ನನ್ಗೆ 2-3 ಸತಿ ನೀನ್ ಮಲಗು ಅಂತಂದ್ರೆ ಯಾವ ಹೇಳ್ತಾನೆ ಮಲಗ್ತಾಳೆ ಮ್ಯಾಮ್. 2-3 ಸರ್ತಿ ಮಲ್ಕೋ ಅಂತಾರ? ಹಂಗಂದ್ರೆ ಮೇಡಮ್ ನೀವು ಪುಣ್ಯ ಮಾಡಿದಿರ. ನಮ್ಮ ಮನೇಲೆ ನಮ್ಮ ಅತ್ತೆ ನನ್ ಗಂಡಂಗ್ ಹಾಕೊಡ್ತಾರೆ, ನೀನ್ ಏನ್ ಪಿಸಿರಿ ಸೂರ್ಯ ನತ್ತಿ ಮೇಲೆ ಬಂದ್ರು ಎದ್ದಳಲ್ಲ, ಇನ್ನೂವರೆಗೂ ಮಕ್ಕೊಂಡಳ, ಕುಂಡಿ ಮೇಲೆ ಒದ್ದು ಎಪ್ಸು ಅಂತ. ಕಾಸು ಕೊಟ್ರೆ ಗಂಡ ಇರ್ಲಿದ್ದು ಹೇಳ್ಬಿಡ್ತೀನಿ ನೋಡಿ. ಅಯ್ಯೋ ಹೇಳ್ಬಿಡಿ ಅಣ್ಣ, ಇಲ್ಲ ಅಂದ್ರೆ ಮಿರಿಂಡಾ ಅಂತ 1000-2000 ಕೊಡೋನೋಳು. ಯಾಕೆ? ಆವಾಗ್ಲೇ ನನ್ ಪಕ್ಕದಲ್ಲಿ ಬಂದ್ ಮಲಗ್ತಾ ಇದ್ದೋಳು. ಅಯ್ಯೋ ಈ ತರ ಮಲ್ಗೋದ್ರ ಬಗ್ಗೆ ನೀವು ಮಾತಾಡ್ತಾ ಇರೋದು? ಅಯ್ಯೋ ಫ್ರೆಂಡ್ಸ್, ಇದು ಸಂಸಾರ ಅಲ್ಲ, ವ್ಯವಹಾರ. ಅವಳು ಇಲ್ಲ ಅನ್ಬಿಡ್ಲಿ, ಕೇಳಿಸ್ಕೊಳ್ಳಿ. ಅಲ್ಲಿ ಅಕ್ಕನ್ ನೋಡಿ ಫ್ರೆಂಡ್ಸ್, ಬಾವ್ಗಬೇಕು ಗಟ್ಟಿ ಹಾಲಿಟ್ಟಾಗ ಮನ್ಯಾಗ ಕಿಟಕಿಯಿಂದ ಹಿಂಗ ನೋಡುತ್ತಲ್ಲ ವಾರ್ಗಣ್ಣಿಲೆ, ಹಂಗ್ ನೋಡ್ತಾ ಇದ್ದಾಳೆ. ಅವಳು ಬೇಕಾದ್ರೆ ಇಲ್ಲ ಅನ್ಬಿಡ್ಲಿ, ಒಂದ್ ಸೈಡ್ ಇದು ತೆಗಿಸ್ಕೊಂಡ್ಬಿಡ್ತೀನಿ, ನಾಲ್ಗೆನೆ ಕಟ್ ಮಾಡಿಸ್ಕೊಂಡ್ಬಿಡ್ತೀನಿ. ಹೋಗ್ಲಿ ಬಿಡು ಅಣ್ಣ, ಆಮೇಲೆ ಅವಕ್ಕ ಹೂ ಅಂದ್ರೆ ಕಷ್ಟ. ನೆಕ್ಸ್ಟ್ ಅವಕ್ಕ ಏನಾದ್ರು ತಪ್ಪು ಮಾಡಿದ್ರು ನಿಂಗೆ ಮಾತಾಡಕ್ ಬಾಯ ಇರಲ್ಲ, ಕ್ಯಾಮ್ರಾ ಮುಂದ್ ಬಂದು ಅನ್ಕೊಂಡ್ ಕುತ್ಕೋಬೇಕಾಗುತ್ತೆ. ಪಕ್ಕದಲ್ಲಿ ಬಂದ್ ಮಲ್ಕೊಂತ ಇರ್ಲಿಲ್ಲ ಅವಳು, ದುಡ್ಡು ಕೊಟ್ರೆ ಬಂದ್ ಮಲ್ಕೊಂತ ಇದ್. ಬೇಕಾದ್ರೆ ಅವಳೇ ಕೇಳಿ. ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ? ತಪ್ಪ ರೈಟ್ ಅವಳೇ ಕೇಳಿ. ಅಯ್ಯೋ ಕೇಳ್ತಾ ಇದೀವಿ, ಸ್ವಲ್ಪ ನವರಂದ್ರ ಮುಚ್ಕೊಂಡಿರಪ್ಪ ನೀನು. ಯಾವ ಇವೆಲ್ಲ ನೀನ್ ಹಿಂಗ್ ಅಡ್ಡ ಮಡ್ಡ ಬಾಯ್ ಆಗ್ತಾ ಇದ್ರ ಆಯಮ್ಮ ಮಾಡಿದೆ ಕರೆಕ್ಟ್ ಅನ್ಸ್ಬಿಡುತ್ತೆ ನಮಗ್ ಒಂದೊಂದ್ ಸರ್ತಿ. ಸುಮ್ನಿರಪ್ಪ, ಹೇಳಮ್ಮ ನೀನು. ಡೈಲಿ ನನ್ಗೆ 2-3 ಸತಿ ನೀನ್ ಮಲಗು ಅಂತಂದ್ರೆ ಯಾವ ಹೇಳ್ತಾನೆ ಮಲಗ್ತಾಳೆ. ಹೌದೌದು, ಮೈ ಕೈ ನೋವಲ್ವಾ ಮತ್ತೆ? ಏನ್ ಕಾಮುಕ ಅದನ್ರಿ ಅವ.
ಧನುಷ್ ನಮಸ್ಕಾರ. ಟ್ವೆಂಟಿ ಏನಂದೆ ಇನ್ನೊಂದ್ಸಲ ಹೇಳು. ಟ್ವೆಂಟಿ ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ. ಕೇಳಲ್ಲ ಅಂತ ಓಟು ಒತ್ತದ ಬರ್ತದ. ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ ಏನಯ್ಯ, ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ 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 ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಬುಲಿ ಯಾವಾಗ್ಲೂ ಹಳೆ ಬಟ್ಟೆಲ್ಲ ಇರ್ತೀಯಲ್ಲ, ಒಂದ್ ಜೊತೆ ಹೊಸ ಬಟ್ಟೆ ತಗೊಳಕಾಕಲ್ವಾ? ಕಳ್ಳನ್ ಮಕ್ಳ ಅವಾಗ್ಲಿನ ಕಾಲದಲ್ಲಿ ನಮ್ ತಾತಂತ ಬ್ಯಾಂಕ್ ಇತ್ತು ಗೊತ್ತಾ? ಟೀಕೆ ಮಾಡ್ತಾರೆ ಸಿಮ್ಮುಂಗೆ. ಬ್ಯಾಂಕ್ ಇತ್ತ? ಯಾವ ಬ್ಯಾಂಕ್ಲಾ? ಪವರ್ ಬ್ಯಾಂಕ್. ಕಾಪಿನಾಡು ಚಂದು, ನಾನೆಲ್ಲರ ನಡ್ಕೊ ಬರ್ತಿದ್ರೆ ಗಾಂಡು ಅಂತಾರೆ. ನಿಂದು ಬರೀ ಕಂಪ್ಲೇಂಟ್ ಆಯ್ತು. ಗಂಗಾ ಏನಮ್ಮ ಏನ್ ಹಚ್ಕ ಬಂದಿದ್ಯಾ? ಬೆಳಿಗ್ಗೆ ಮಕ್ಕ ತೊಳಿದಿಲ್ವಾ? ಗಂಗೆ ಅಂತ ಹೆಸರು ಇಟ್ಕೊಂಡಿದ್ಯಾ? ಒಂದಿಷ್ಟು ನೀರ್ ಹಾಕ ಮಕ್ಕ ತೊಳ್ಕೊ ಬರಕ್ ಏನಾಗೈತ್ ನಿಂಗೆ? ಕುತ್ಕ. ಮುಳ್ಳಂದಿ ಮಂಜು ಎಲ್ಲಿ? ಸದ್ದು ಮಾತ್ರ ಕೇಳ್ತಾ ಇದೆ, ತಿಕ್ಕಾಮಕ್ಕ ಏನೋ ಕಾಣಿಸ್ತಾ ಇಲ್ಲ. ಸ್ವಲ್ಪ ದರ್ಶನ ಕೊಡಿ ನೋಡೋಣ. ಅದೇನು ಕೂದ್ಲು ಕೋಳಿ ಶಂಟನೋ? ಮಾನ್ಯ ಸಭಾಧ್ಯಕ್ಷರೇ, ಹೇಳ್ರಪ್ಪ. ಜನಗಣಮನ ಅಧಿನಾಯಕ ಜಯ ಹೇ, ಜನಗಣಮನ ಅಧಿನಾಯಕ ಜಯ ಹೇ. ಜನಮಣ ಮಂಗಲ ಜನಮಣ ಮಂಗಲ ಅಲ್ಲ ಜನಮಣ ಮಂಗಲ. ನನಗೆ ಸಾಕಾಗೋಗಿದೆ, ನಿಲ್ಸಿದ್ರೆ ಸಾಕಿದನೆಲ್ಲ ಗಲೀಜುಗಳು. ಸಭಾಧ್ಯಕ್ಷರೇ, ರಾಜ್ಯದ ಜನತೆಗೆ ಒಂದು ವಿಚಾರ ಹೇಳಕ್ ಬಯಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅನ್ಕೊಂತ ಇದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ. ನಾನು ಹೇಳಕ್ ಬಯಸ್ತೇನೆ, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು. ಸಭಾಧ್ಯಕ್ಷರೇ, ಬೇಕೇನ ನಿಂಗಿದೆಲ್ಲ? ಯಾಕೆ ಅಂತ ಹೇಳ್ತೀನಿ. ಕೊಟ್ಟಿರೋ 50 ಲಕ್ಷದಲ್ಲಿ 18% GST, 13% ಇನ್ಕಮ್ ಟ್ಯಾಕ್ಸ್, 4% ಸೆಸ್, 52% ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ. ಸಭಾಧ್ಯಕ್ಷರೇ, ಪಾಪ ಮಂಡ್ಯ ಹುಡುಗರಿಗೆ ಹೋಗೋದು ಬರೀ 48%. ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ಗೆ ಸಮಸ್ಯೆ ಆಗ್ತಿದೆ ಅಂತ. ನನ್ನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟೋದ ಅಷ್ಟೇ ಅಲ್ಲ ದೇಶ ಪ್ರೇಮ ಅಂದ್ರೆ. ಬಡವನ ಹೊಟ್ಟೆ ತುಂಬಿಸೋದು, ಹಸಿವು ನೀಗಿಸೋದು, ಬಡವನನ್ನ ಒಂದು ಸ್ವಾಭಿಮಾನಿಯಾಗಿ ಬದುಕಕ್ಕೆ ಪ್ರೇರೇಪಿಸೋದು. ನೋಡಕ್ ಗೂಬೆ ತರ ಇದ್ರು, ಇಂಟೆಲಿಜೆಂಟ್ ತರ ಮಾತಾಡ್ತೀಯ ಕಣಯ್ಯ. ಸಭಾಧ್ಯಕ್ಷರೇ, ಈ ಸಂದರ್ಭದಲ್ಲಿ ಹೇಳ್ತೀನಿ, ನನ್ನ ಪಾಲಿನ ಶ್ರೀರಾಮಚಂದ್ರ, ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ. ಸಭಾಧ್ಯಕ್ಷರೇ, ಯಾರೇ ಕಳಿಸೋಣ ಆಚೆಗೆ, ಬೆಳಿಗ್ಗೆ ಗುಂಡಾಕ್ಬಿಟ್ಟು ಕಳಿಸೋಣ ಆಚೆಗೆ.